ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಾಗರದಿಂದ ಮೈಸೂರಿಗೆ ಹೋಗೋ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಆ ಪಯಣ ಹೇಗಿತ್ತು ಅಂತ ನೋಡ್ಕೊಂಬರೋಣ. ಸ್ಟಾರ್ಟಿಂಗ್ ನಾವು ಬಸ್ ಸ್ಟ್ಯಾಂಡಿಗೆ ಬಂದಾಗ 1 ಅವರ್ ಮೊದಲೇ ನಾವು ಬಂದುಬಿಟ್ಟಿದ್ವಿ. ಹಾಗಾಗಿ ಫುಲ್ಲು ಬಸ್ ಸ್ಟ್ಯಾಂಡ್ ಖಾಲಿ ಆಗಿತ್ತು, ಯಾರೂ ಬಂದಿರಲಿಲ್ಲ. 3 ಗಂಟೆಗೆ ಹೊರಡೋ ಇದಾಗಿತ್ತು ಟ್ರೈನು. ಫುಲ್ಲು ಖಾಲಿ ಆಗಿತ್ತು. ನಾವು 1 ಅವರ್ಗೂ ಜಾಸ್ತಿ ವೆಯ್ಟ್ ಮಾಡಬೇಕಾಗಿ ಬಂತು. ಫಸ್ಟ್ ಟೈಮ್ ಇಷ್ಟು ಖಾಲಿಯಾಗಿರೋ ಬಸ್ ಸ್ಟ್ಯಾಂಡ್ ನೋಡಿದ್ದು. ಅದಾದಮೇಲೆ ನಾವು ಟ್ರೈನ್ ಹತ್ತಿದ್ವಿ. ಟ್ರೈನು ಸ್ವಲ್ಪ ಖಾಲಿನೇ ಇತ್ತು, ಸ್ಟಾರ್ಟಿಂಗ್ ಇದಾಗಿತ್ತಲ್ಲ, ಹಾಗಾಗಿ ಅಷ್ಟೊಂದು ರಶ್ ಆಗಿರಲಿಲ್ಲ. ಕಿಟಕಿ ಸೈಡು ಫುಲ್ ಖಾಲಿ ಇರೋದ್ರಿಂದ ಎಲ್ಲಿ ಬೇಕಾದ್ರೂ ಕೂತ್ಕೋಬೇಕಾಗಿತ್ತು. ಮತ್ತು ಒಳಗಡೆನೂ ಅಲ್ಲಿಂದ ಎಡ್ಜ್ವರೆಗೂ ಕಾಣ್ತಾಯಿತ್ತು. ಫುಲ್ಲು ನಮಗೆ ಎಲ್ಲ ಬೋಗಿಗಳು ಕಾಣ್ತಾಯಿತ್ತು ತುದಿಯವರೆಗೂ. ಸ್ಟಾರ್ಟಿಂಗೇ ಹತ್ಬಿಟ್ಟಿದ್ವಿ. ಒಂದು 5-6 ಬೋಗಿ ಆಗ್ತಿದ್ದಂಗೆ ನಮಗೆ ಸಿಕ್ಕಿದ್ದು. ಟ್ರೈನಲ್ಲಿ ಟ್ರಾವೆಲ್ ಮಾಡೋದಂದರೆ ಒಂದನೇ ಸುಸ್ತಂತ ಅನಿಸಲ್ಲ, ಮತ್ತು ಹ್ಯಾಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಪಕ್ಕ ಟ್ರೈನ್ ಹೋಗೋದೆಲ್ಲ ನೋಡ್ಕೊತಾನು ಎಂಜಾಯ್ ಮಾಡ್ಕೊತ ಹೋಗ್ಬೋದು. ಆದರೆ ಈ ಸಲ ಫಸ್ಟ್ ಟೈಮಲ್ಲಿ ಬೇಸಿಗೆ ಆಗಿತ್ತು, ಆದ್ರೂ ಈ ಸಲ ನಾವು ಮಳೆಯಲ್ಲಿ ಸಿಕ್ಕಾಕೊಂಡಿದ್ವಿ. ಹೊರಡಬೇಕಾದ್ರೆ ಮಳೆ ಇರಲಿಲ್ಲಾಗಿತ್ತು. ಹಂಗೇ ಪ್ರಕೃತಿ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಹೋಗ್ತಾಯಿದ್ವಿ. 2-3 ಕೆರೆಗಳು ಸಿಗುತ್ತೆ, ದೊಡ್ಡದಾದ ಕೆರೆಗಳು. ಟ್ರೈನ್ ಯಾತ್ರೆನೇ ಹಾಗೆ ಅಲ್ಲ, ಯಾರ್ಯಾರೋ ಹತ್ತಿ ಬರ್ತಿರ್ತಾರೆ, ಇಳಿತಿರ್ತಾರೆ. ಅದರದ್ದೊಂದು ಅನುಭವನೇ ಬೇರೆ. ಹೊರಗಡೆ ಪ್ರಕೃತಿ ಒಟ್ಟಿಗೆ ಬೆರೆತು ಮಾಡೋ ಪ್ರಯಾಣ ಅಂದರೆ ಟ್ರೈನ್ ಅಂತಲೇ ಅನಿಸುತ್ತೆ ನನಗೆ. ಬಸ್ಸಲ್ಲಾದರೆ ಅಷ್ಟೇ ಇದರಲ್ಲೇ ಇರಬೇಕು, ಫ್ರೀಡಮ್ ಇರಲ್ಲ, ಹೇಳೋಕ್ಕಾಗಲ್ಲ, ಏನೇನೋ ಇದಾಗ್ತಾ ಇರುತ್ತೆ. ಇಲ್ಲೇನೂ ಬರಲ್ಲ. ಸುಮಾರು ಅರ್ಧ ಇದು ಹೋಗ್ತಿದ್ದಂಗೆ ಸಣ್ಣದಾಗಿ ಮಳೆ ಸ್ಟಾರ್ಟ್ ಆಯಿತು. ಕ್ರಮೇಣ ಮಳೆ ತುಂಬಾ ಜೋರಾಯಿತು. ಆಮೇಲೆ ಆಲಿಕಲ್ಲುಗಳು ಬೀಳೋಕ್ಕೆ ಸ್ಟಾರ್ಟ್ ಆಯಿತು. ಅದು ನಮ್ಮದು ಕಿಟಕಿ ಡೋರು ಕ್ಲೋಸ್ ಆಗಿರಲಿಲ್ಲಾಗಿತ್ತು, ಹಾಗಾಗಿ ಒಳಗೇ ಬಂದುಬಿಡ್ತದೆಲ್ಲ. ಒಳಗೇ ಬಂದು ಒಳಗಿಂದೆಲ್ಲ ತಗೊಂಡ್ವಿ ನಾವು. ಅದನ್ನೆಲ್ಲ ಆಲಿಕಲ್ಲನ್ನೆಲ್ಲ ಕಲೆಕ್ಟ್ ಮಾಡಿದ್ವಿ. ಎಷ್ಟು ಹ್ಯಾಪಿಯಾಗಿತ್ತು ಅದೆಲ್ಲ. ಮಳೆ ಇನ್ನೂ ಜೋರಾಗೋಕ್ಕೆ ಸ್ಟಾರ್ಟ್ ಆಯಿತು. ಹೊರಗಡೆ ಡೋರ್ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ವಿ. ಎಷ್ಟು ಜೋರು ಮಳೆ ಅಂದರೆ ನಮ್ಮ ಟ್ರೈನ್ ಶಬ್ದ ಸಮೇತ ಕೇಳದೇ ಇರೋಷ್ಟು ಜೋರು. ಮಳೆಗಾಲದಲ್ಲಿ ಸಾಮಾನ್ಯ ಪ್ರಯಾಣ ಮಾಡಬೇಕಾದ್ರೆ ಮಳೆ ಬರ್ತಾ ಇರುತ್ತೆ, ಅದು ಬೇರೆ ಆಗುತ್ತೆ. ಇದು ಅಷ್ಟು ಬಿಸಿಲಲ್ಲಿ ನಾವು ಹತ್ತಿದ್ದು. ಕ್ರಮೇಣ ಅಷ್ಟು ಜೋರು ಮಳೆಯಲ್ಲಿ ಪ್ರಯಾಣ ಮಾಡ್ತಾ ಹೋದ್ವಿ. ಚಳಿ ಸಮೇತ ಫೀಲ್ ಆಯಿತು. ಆಮೇಲೆ ನೆಕ್ಸ್ಟು ಸ್ಟ್ಯಾಂಡ್ ಬಂದಾಗೆಲ್ಲ ಅಲ್ಲಿರೋ ಇದರಲ್ಲಿ ನಾವು ನೋಡಿದ್ದು ಆಲಿಕಲ್ಲುಗಳು ಬಿದ್ದು ಅಲ್ಲೆಲ್ಲ ಸ್ಟೋರ್ ಆಗ್ತಾಯಿತ್ತು, ಅಷ್ಟು ಬಿತ್ತು. ಹೋದ ವಾರ ಹಾಸನದಲ್ಲಿ ಬಿದ್ದಿದ್ದನ್ನು ನಾವು ನ್ಯೂಸಲ್ಲಿ ನೋಡಿದ್ವಲ್ಲ, ಅಷ್ಟೊಂದು ಬಿದ್ದು ಕರಗೋಕ್ಕೆ 2-3 ದಿನ ಎಲ್ಲ ಟೈಮ್ ತಗೊಳ್ತು ಅಂತಿದ್ರು. ಹೆಚ್ಚು ಕಡಿಮೆ ಹಂಗೆ ಬೀಳೋಕ್ಕೆ ಸ್ಟಾರ್ಟ್ ಆಯ್ತೇನೋ ಅನ್ನಿಸ್ತು, ಅಷ್ಟು ನೋಡಿದ್ವಿ ನಾವು. ಆಮೇಲೆ ಮಳೆ ತುಂಬ ಹೊತ್ತೇನೂ ಇತ್ತು. ತುಂಬ ಊರು ಕ್ರಾಸ್ ಆಗ್ತಾಯಿದ್ರೂ ಮಳೆನೇ ಕಡಿಮೆ ಆಗ್ತಾ ಇರಲಿಲ್ಲ. ಚೆನ್ನಾಗಿತ್ತು. ಬೇಸಿಗೆಯಲ್ಲಿ ಎಷ್ಟು ಬಿಸಿಲಲ್ಲಿ ನಾವು ಹತ್ತಿ ಕೂತ್ಕೊಂಡಿದ್ದು, ಆ ಮಳೆ ನಮಗೆ ಒಳ್ಳೆ ಫೀಲ್ ಕೊಡ್ತು. ಪ್ರತಿಯೊಂದು ಇದರಲ್ಲೂ ನಾವು ಹೋಗ್ತಾ ಎಂಜಾಯ್ ಮಾಡ್ತಾ ಹೋದ್ವಿ. ತುಂಬಾ ಒಂದು ಹ್ಯಾಪಿ ಟ್ರಾವೆಲ್ ಅಂತಲೇ ಹೇಳ್ಬೋದು. ಟ್ರೈನಲ್ಲೇ ಆಗಿರುತ್ತೆ. ಕಿಟಕಿಗಳು ಓಪನ್ ದೊಡ್ಡದಾಗಿರೋದ್ರಿಂದ ನಾವು ಹೊರಗಡೆ ಎಲ್ಲ ನೋಡ್ತಾನೇ ಬಂದ್ವಿ. ಜನ ಈ ಸಲ ಅಷ್ಟು ರಶ್ ಇರಲಿಲ್ಲ. ಏನಕ್ಕಂದರೆ ಇನ್ನೂ ಸ್ಕೂಲಿಗೆಲ್ಲ ಲೀವ್ ಕೊಟ್ಟಿಲ್ಲಲ್ಲ, ಅದಕ್ಕಾಗಿರ್ಬೋದು. ಒಂದು ಓಕೆ ಆಗಿತ್ತು, ಎಲ್ಲರಿಗೂ ಸೀಟ್ ಸಿಗ್ತಾಯಿತ್ತು. ಜನ ಹತ್ತಿ ಇಳಿತಾ ಇದ್ದರು. ಸ್ಟ್ಯಾಂಡ್ ಬಂದಾಗ ಅವ್ರವ್ರ ಊರು ಬಂದಾಗ ಮತ್ತೆ ಖಾಲಿ ಆಗ್ತಾ ಇರುತ್ತೆ. ಪಕ್ಕದಿಂದ ಟ್ರೈನ್ ಹೋಗ್ತಾ ಇದೆ ನೋಡಿ. ಒಂದು ತುಂಬಾ ಲಾಂಗ್ ಇರೋ ಟ್ರೈನ್ ಆಗಿತ್ತು. ತುಂಬ ದೂರದವರೆಗೂ ಕಾಣ್ತಾಯಿತ್ತು.
ಟ್ರೈನ್ ಯಾತ್ರೆಯಲ್ಲಿ ವಿಂಡೋ ಸೈಡ್ ಸೀಟು ಸಿಕ್ಬಿಟ್ಟು ಮಸ್ತ್ ಇರುತ್ತೆ. ಗಾಳಿನೂ ಚೆನ್ನಾಗಿ ಬರ್ತಾ ಇರುತ್ತೆ. ಟ್ರಾವೆಲಿಂಗ್ ಅಂತೂ ಅಷ್ಟು ಹ್ಯಾಪಿಯಾಗಿತ್ತು. ಆಮೇಲೆ ನಮಗೆ ಮಂಡಕ್ಕಿ ಎಲ್ಲ ಬಂತು. ಮಂಡಕ್ಕಿ ಎಲ್ಲ ತಗೊಂಡು ಅದನ್ನೆಲ್ಲ ಎಂಜಾಯ್ ಮಾಡಿದ್ವಿ. ವಡೆ ಎಲ್ಲ ತಗೊಂಡ್ವಿ. ಹೀಗೆ ಅದೆಲ್ಲ ಹಾಕಿ ತಿಂದಾಗ್ತಿದ್ದಂಗೆ ನಾವು ಅರಸೀಕೆರೆಯಲ್ಲಿ ಇಳಿಬೇಕಾಗಿತ್ತು. ನಮ್ಮೂರು ಹತ್ತಿರ ಬರ್ತಾಯಿತ್ತು. ಟೋಟಲಿ ನಾವು ತುಂಬಾ ಎಂಜಾಯ್ ಮಾಡಿದ್ದ ಈ ಟ್ರಾವೆಲ್ ಆಗಿತ್ತು. ನಿಮಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಇದಾಗಿತ್ತು ನಂದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.